ನಮಸ್ಕಾರ ಸ್ನೇಹಿತರೆ, ಲಕ್ಷ್ಮೀಸ್ ಯಾಮಿ ಕಿಚನ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಮಟ್ಟು ಗುಳ್ಳದು ಹುಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಯೂಶ್ವಲಿ ಇದನ್ನು ಉಡುಪಿ ಬ್ರಾಹ್ಮಿನ್ಸ್ ಜಾಸ್ತಿ ಮಾಡ್ತಾರೆ, ಶಿವಳ್ಳಿ ಬ್ರಾಹ್ಮಿನ್ಸ್. ನನಗದು ತುಂಬಾನೇ ಇಷ್ಟ. ಸೊ ಇವತ್ತು ನಾನು ನಿಮಗೆ ಅದನ್ನ ಮಾಡ್ತಾ ಇದ್ದೇನೆ. ಅದರ ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ಅಂತ ಹೇಳಿ ಫಸ್ಟಿಗೆ ನೋಡ್ಕೊಳ್ಳುವ. ನಾನಿಲ್ಲಿ 2 ಗುಳ್ಳವನ್ನು ಕಟ್ ಮಾಡಿಟ್ಟು ತಗೊಂಡಿದ್ದೇನೆ. ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಟಿದ್ದೇನೆ. ನಾನಿಲ್ಲಿ 1.5 ಸ್ಪೂನ್ನಷ್ಟು ಕೊತ್ತಂಬರಿ ತಗೊಂಡಿದ್ದೇನೆ, 1/4 ಕಪ್ ತೆಂಗಿನಕಾಯಿ ತುರಿ, ಮತ್ತೆ ಕೊತ್ತಂಬರಿ ನೀವು ಎಷ್ಟು ತಗೊಳ್ತೀರಿ ಅದರದ್ದು ಕರೆಕ್ಟ್ ಅರ್ಧ ನಾನು ಜೀರಿಗೆ ತಗೊಂಡಿದ್ದೇನೆ ಮತ್ತು ಹಿಂಗು ತಗೊಂಡಿದ್ದೇನೆ. ಕರೆಕ್ಟ್ ಯಾವತ್ತೂ ಅದೇ ಪ್ರಪೋರ್ಷನೇಟ್ ಬರಬೇಕು. ಕೊತ್ತಂಬರಿ ನೀವು ಎಷ್ಟು ತಗೊಳ್ತೀರಿ ಅದರ ಎಕ್ಸಾಕ್ಟ್ ಅರ್ಧ ಜೀರಿಗೆ, ಅದರ ಎಕ್ಸಾಕ್ಟ್ 1/4 ಮೆಂತ್ಯ, ಹೀಗೆ ತಗೊಳ್ಬೇಕು. ಇವನ್ ಸಾಂಬಾರ್ ಮಾಡುವಾಗಾದ್ರೂ ಇವತ್ತು ನಾನು ಮೆಂತ್ಯ ತಗೊಳ್ತಾ ಇಲ್ಲ, ಖಾಲಿ ಜೀರಿಗೆ, ಕೊತ್ತಂಬರಿ ಅರ್ಧ ಜೀರಿಗೆ, ಮತ್ತೆ ಇಷ್ಟು ನಾನು ಮಡ್ಡಿ ಹಿಂಗು ತಗೊಂಡಿದ್ದೇನೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಮತ್ತೆ ಉದ್ದಿನ ಬೇಳೆ, ಮತ್ತೆ ಯೂಶ್ವಲಿ ನಾನಿಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ತೊಗರಿ ಬೇಳೆ ತೊಳೆದು ಇಟ್ಕೊಂಡಿದ್ದೇನೆ. ಈಗ ನಾನು ಇದನ್ನು ತೊಗರಿ ಬೇಳೆಯನ್ನು ಕುಕ್ಕರ್ನಲ್ಲಿ ಹಾಕಿ ನಾನು ಒಂದು 2 ವಿಸಿಲ್ ಕೂಗಿಸ್ತೇನೆ. ಮತ್ತೆ ಟರ್ಮರಿಕ್, ಹಳದಿ ಹುಡಿ ತಗೊಂಡಿದ್ದೇನೆ. ಯಾವುದೇ ಧಾನ್ಯ ಬೇಯಿಸುವಾಗಾದ್ರೂ ನಾವಿಲ್ಲಿ ಒಂದು ಸ್ಪೂನ್ ನಾವಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಬೇಕಾಗ್ತದೆ. ಕುಕ್ಕರ್ನಲ್ಲಿ ಬೇಳೆ ಬೇಯ್ತಾ ಉಂಟು. ಈಗ ಫಸ್ಟಿಗೆ ಇದನ್ನು ಐಟಮ್ಸ್ ಅನ್ನು ಹುರ್ಕೊಳ್ಳುವ. ಕೊತ್ತಂಬರಿ, ಉದ್ದಿನ ಬೇಳೆ, ಮತ್ತೆ ಜೀರಿಗೆ, ಹಿಂಗು ಇಷ್ಟನ್ನು ನಾವು ಹುರ್ಕೊಳ್ಬೇಕೀಗ. ಜೀರಿಗೆ ಹಾಕ್ತಾ ಇದ್ದೇನೆ. ಇಷ್ಟು ಕೆಂಪಗಾದ್ರೆ ಸಾಕು. ಈಗ ಸ್ವಲ್ಪ ಈ ಹುರಿದ ಐಟಮ್ ಅನ್ನು ಕೆಂಪಗೆ ಮಾಡಿಟ್ಟಿದ್ದೇನೆ, ಸ್ವಲ್ಪ ತಣ್ಣಗಾಗ್ಲಿ. ನಾನು ಅವಾಗ ಇಷ್ಟು ಮೆಣಸು ಬೇಕು. ನಾನು ಈಗ ಇದರಲ್ಲಿ 2ರಿಂದ 3 ಘಾಟಿ ಮೆಣಸು ತಗೊಂಡಿದ್ದೇನೆ, ಮತ್ತೆ ಸ್ವಲ್ಪ ಖಾರಕ್ಕೆ ಗುಂಟೂರು ಮೆಣಸು ತಗೊಂಡಿದ್ದೇನೆ. ನನಗೆ ಆವಾಗ ಮೆಣಸು ಹೇಳಲಿಕ್ಕೆ ಮರ್ತೋಯ್ತು, ಹಾಗಾಗಿ ನಾನು ಈಗ ಕಡಿಲಿಕ್ಕೆ ಮೆಣಸು ಬೇಕು. ಸೊ ಜೀರಿಗೆ, ಕೊತ್ತಂಬರಿ ಹುರಿದದ್ದು, ಉದ್ದಿನ ಬೇಳೆ, ಮತ್ತೆ ಮೆಣಸು, ಘಾಟಿ ಮೆಣಸು, ತೆಂಗಿನಕಾಯಿ ತುರಿ, ಹಳದಿ ಇಷ್ಟು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕೀಗ. ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ತುಂಬಾ ನುಣ್ಣಗೆ ಆಗಲಿಲ್ಲ, ಬಟ್ ತರಿ ಆಗಿದೆ. ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಸ್ನೇಹಿತರೆ, ಈಗ ಕುಕ್ಕರ್ ಬಿಟ್ಕೊಟ್ಟಿದೆ. ಇವಾಗ ಇದರಲ್ಲಿ ಬದನೆಕಾಯನ್ನು ಬೇಯಿಸಬೇಕು. ಸ್ನೇಹಿತರೆ, ಇಷ್ಟು ತೊಗರಿಬೇಳೆ ಬೆಂದಿದೆ. ಈಗ ಇದರಲ್ಲೇ ನಾವು ಮಟ್ಟಿ ಗುಳ್ಳವನ್ನು ಹಾಕ್ತೇವೆ. ಇದರಲ್ಲೇ ಬೇಯಬೇಕು. ಉಪ್ಪು ಹಾಕಿ, ಅರಸಿನ, ಮತ್ತೆ ಹುಳಿ, ಮತ್ತೆ ಬೆಲ್ಲ ಇಷ್ಟು ಹಾಕಿ ನಾವು ಈಗ ಬೇಯಿಸಬೇಕು. ಇಷ್ಟು ಹುಳಿಯನ್ನು, ಈ ಗುಳ್ಳವನ್ನು ಬೇಯಿಸುವಾಗಲೇ ನಾನು ಇಷ್ಟು ಹುಳಿಯನ್ನು ಹಾಕ್ತಾ ಇದ್ದೇನೆ. ನಾನೀಗ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ವಿಸಿಲ್ ಆಗ್ತಾ ಇಲ್ಲ, ಯಾಕಂದ್ರೆ ನಮ್ದು ಮಟ್ಟಿ ಗುಳ್ಳ ಬೇಗ ಬೇಯ್ತದೆ. ಸ್ನೇಹಿತರೆ, ಈ ಮಟ್ಟು ಗುಳ್ಳ ಅಂದ್ರೆ ಇದು ಉಡುಪಿಯ ಸಮೀಪ, ಅಂದ್ರೆ ನಾನಿರೋದು ಉಡುಪಿಯಲ್ಲಿ. ಉಡುಪಿಯ ಹತ್ತಿರದ ಜಸ್ಟ್ 5 ಕಿಲೋಮೀಟರ್ಸ್, 4 to 5 ಕಿಲೋಮೀಟರ್ಸ್ ಊರಲ್ಲಿ, ಕಡಪಾಡಿ ಎನ್ನುವ ಊರಲ್ಲಿ, ಸಣ್ಣ ಊರಿನಲ್ಲಿ ಮಟ್ಟು ಎನ್ನುವಂಥ ಊರುಂಟು. ಅಲ್ಲಿ ಬೆಳೆಸೋದು ಮಟ್ಟಿ ಗುಳ್ಳ. ಆ ಮಟ್ಟು ಅವರು ಯಾವ ರೀತಿ ಅಂದರೆ ಭೌಗೋಳಿಕವಾಗಿ ಯಾವ ರೀತಿ ಉಂಟಂದ್ರೆ, ಆಚೆಯಿಂದ ಸಮುದ್ರ, ಈಚೆಯಿಂದ ನದಿ, ಸಣ್ಣ ಊರದು. ಅಲ್ಲಿ ಅದರ ಪರ್ಯಾಯ ಬೆಳೆಯಾಗಿ ಹರಿವೆಯನ್ನು ಬೆಳೀತಾರೆ. ಹಾಗಾಗಿ ಆ ವೆದರಿಗೆ ತಕ್ಕ ಹಾಗೆ ಅದು ಮಟ್ಟಿಗುಳ ಬೆಳೀತದೆ. ಸೊ ಅದರ ವಿಶೇಷ ಅಂದರೆ ವೆರಿ ಹೆಲ್ದಿ, ಇದು ಸೀಸನಲ್ ಫುಡ್. ಮತ್ತೆ ಇದನ್ನು ಅರ್ಪಣೆ ಮಾಡೋ ಕೃಷ್ಣನಿಗೆ ತುಂಬಾ ಪ್ರೀತಿ ಅಂತಾರೆ. ಕೃಷ್ಣನಿಗೆ ಫಸ್ಟ್ ಬೆಳೆದ ಬೆಳೆಯನ್ನು ಕೃಷ್ಣನಿಗೆ ಅರ್ಪಣೆ ಮಾಡ್ತಾರಂತೆ.
ಬರ್ತದೆ. ಹಾಗಾಗಿ ರಥಸಪ್ತಮಿ ಟೈಮಲ್ಲಿ ಕಡಪಾಡಿಯಲ್ಲಿ ವೆಂಕಟರಮಣ ದೇವಸ್ಥಾನದಲ್ಲಿ ಅದರ ವಿಶೇಷ ಖಾದ್ಯವನ್ನು ಮಾಡ್ತಾರೆ, ವಿಶೇಷ ಗ್ರೇವಿಯನ್ನೆಲ್ಲ ಮಾಡ್ತಾರೆ. ಹಾಗಾಗಿ ತುಂಬಾನೇ ಹೆಮ್ಮೆ ಅನ್ನಿಸ್ತದೆ ನಾವು ಉಡುಪಿಯವರು ಅಂತ. ಹಾಗಾಗಿ ನಾನು ಇದನ್ನು ಸ್ಪೆಷಲ್ ಆಗಿ ನಾನು ನಿಮಗೆ ಮಾಡ್ತಾ ಇದ್ದೇನೆ. ರೊಟ್ಟಿಗಳ ಬೆಂದಿದೆ, ಚೆನ್ನಾಗಿ ಬೆಂದ್ಬಿಟ್ಟಿದೆ. ಈಗ ನಾವು ಈ ಕಡದ ಮಸಾಲೆಯನ್ನು ಹಾಕ್ತೇನೆ. ಚೆನ್ನಾಗಿ ಕುದೀತಾ ಉಂಟು. ಒಗ್ಗರಣೆ ಹಾಕ್ತಾ ಇದ್ದೇನೆ ಸ್ನೇಹಿತರೆ. ನಾನು ಈ ಕಬ್ಬಿಣದ ಕಾವಲಿಯಲ್ಲಿ ಒಗ್ಗರಣೆ ಹಾಕಿರೋದ್ರಿಂದ ಯಾವತ್ತು ಇದನ್ನು ಮುಳುಗಿಸ್ಬೇಕು ಕಾವಲಿಯನ್ನು. ಯಾಕೆಂದ್ರೆ ಈ ಅಯನ್ ಕಂಟೆಂಟ್ಸ್ ಇರೋದ್ರಿಂದ, ಈ ಅಯನ್ ಕಂಟೆಂಟ್ಸ್ ಉಂಟಲ್ಲ ಅದು ಪದಾರ್ಥದಲ್ಲಿ ಬರ್ತದೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಕಬ್ಬಿಣದ ಕಾವಲಿಯನ್ನು ಒಗ್ಗರಣೆಗೆ, ದೋಸೆಗೆ ಕಾವಲಿ ಎಲ್ಲವನ್ನು ಕಬ್ಬಿಣದಲ್ಲಿ ಮಾಡ್ತಿದ್ರು. ಯಾಕಂದ್ರೆ ಅದರಲ್ಲಿರುವ ಅಯನ್ ಕಂಟೆಂಟ್ಸ್ ಹೊಟ್ಟೆಗೆ ಹೋಗಿ ಅಂತೇಳಿ. ಸ್ನೇಹಿತರೆ, ಉಳ್ಳಾಗಡ್ಡಿ ಹುಳಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ರಿ. ಇದೇ ರೀತಿ ನೀವು ಸೌತೆಕಾಯಿ ಕೂಡ ಹಾಕಿ ಮಾಡಬಹುದು, ಅದು ಕೂಡ ಅಷ್ಟೇ ಒಳ್ಳೇದಾಗ್ತದೆ. ಕುಂಬಳಕಾಯಿ ಹಾಕಿನೂ ಮಾಡಬಹುದು. ಹಾಗಾಗಿ ನೆಕ್ಸ್ಟ್ ಇದೇ ರೀತಿ ಸೇಮ್ ಇಂಗ್ರೀಡಿಯೆಂಟ್ಸ್, ಸೇಮ್ ಟೈಪ್ ಎಲ್ಲವೂ ಸೇಮ್ ಮಾಡೋದು. ಅದೇ ಹಾಗೆ ಈ ನನ್ನ ರೆಸಿಪಿ ಇಷ್ಟ ಆದಲ್ಲಿ ನನ್ನ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ.